ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪು ನಮ್ಮ ಮೈಸೂರಿನಿಂದ ಶುರುವಾಯಿತು. ಮೊದಲೇ ನಾನು ಈ ಏರ್ ಬಸ್ನ ಬುಕ್ ಮಾಡಿದೆ. ಇದು ಡೈರೆಕ್ಟ್ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಡೈರೆಕ್ಟಾಗಿ ಹೋಗಿ ನಮ್ಮನ್ನು ತಲುಪಿಸುತ್ತೆ. ಹೀಗೆ ನಾನು ಅವ್ರಿಗೆ ಹೇಳಿದಾಗಿ 1 ಗಂಟೆಗೆ ನಾನು ಈ ಬಸ್ನಲ್ಲಿ ಕುಳಿತೆ. ಅವರು ಹೇಳಿದ್ದಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿದ್ರು. ಅವರು 5 o'clock ಅಲ್ಲಿ ಡ್ರಾಪ್ ಹೇಳಿದರು, ಬಟ್ 4:30ಗೆ ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲಿ ಇಳಿತಾ ಇದ್ದಾಗೆ ನನಗೆ ಗೊತ್ತಾಯಿತು, ಎಲ್ಲರೂ ಹೇಳುವ ಹಾಗೆ ದಿ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತಂತಂದರೆ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂಥೇಳಿ ನಾನು ಅದನ್ನು ಫೀಲ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲಿ ನೋಡಿದ್ರು ಒಂಥರ ಗ್ರೀನರಿ, ಒಂಥರ ಗೋಲ್ಡನ್ ಕಲರ್, ಒಂಥರ ರಾಯಲ್ ಫೀಲ್ ಆಗೋಕ್ಕೆ ಶುರುವಾಯಿತು. ಎಲ್ಲೋ ನಾನೇನು ಈಜಿಪ್ಟ್ಗೆ ಹೊಂಟೋಗ್ಬಿಟ್ಟಿದ್ದೀನಿ, ಈ ರಾಜರ ಕಾಲದಲ್ಲಿ ನಾನು ಬಾಳ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡ್ತು. ಹಾಗೆ ನಾನು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದ ಹಾಗೆ ಅಲ್ಲಿನ ಹ್ಯಾಂಗಿಂಗ್ ಟ್ರೀಗಳು, ಹ್ಯಾಂಗಿಂಗ್ ಪ್ಲಾಂಟ್ಸ್ಗಳು ನನ್ನನ್ನು ತುಂಬಾ ಅಟ್ರ್ಯಾಕ್ಟ್ ಮಾಡ್ತು. ನಾನು ಸುಮಾರು ಟೈಮ್ಗಳ ಕಾಲ ಅದನ್ನು ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ. ಅದು ನಿಜನಾ ಇಲ್ಲ ಪ್ಲಾಸ್ಟಿಕಾ ಅಂಥೇಳಿ ನನ್ನನ್ನು ತುಂಬಾ ಟೆಂಪ್ಟ್ ಮಾಡ್ತಾಯಿತ್ತು. ನನ್ನ ಕಣ್ಣು ಆ ಕಡೆ ಈ ಕಡೆ ಹೋಗದೆ ಆ ಪ್ಲಾಂಟ್ಸ್ಗಳ ಮೇಲೇ ಇತ್ತು. ಹಾಗೆ ನಾನು ಇದ್ರ ಬಗ್ಗೆ ನಾನು ಸರ್ಚ್ ಮಾಡ್ತಿದ್ದಾಗ ಅದರಲ್ಲಿ ಗೊತ್ತಾಯಿತು, ಇದು ಈ ಏರ್ಪೋರ್ಟ್ನ ಬೆಂಗಳೂರು ಜನಗಳು ಹೇಗಿದ್ದಾರೆ, ಬೆಂಗಳೂರು ಜನರ ಜನಜೀವನ ಹೇಗಿದೆ ಅಂತ ಅದನ್ನು ಒಂದು ಬೇಸಾಗಿ ಇಟ್ಕೊಂಡು ಈ ಏರ್ಪೋರ್ಟ್ನ ಅವರು ಮಾಡಿದ್ದಾರೆ. ಇದನ್ನು ನಾವು ಗಾರ್ಡನ್ ಸಿಟಿ ಅಂತ ಕರಿತೀವಿ, ನಿಯರ್ ಟು ನೇಚರ್ ಅಂತ ಕರಿತೀವಿ. ಅದೇ ಇದನ್ನು ಅವರು ಮೇಯ್ನಾಗಿ ತೊಗೊಂಡು ಇದೇ ಕಾನ್ಸೆಪ್ಟ್ನಲ್ಲಿ ಇಷ್ಟು ಬ್ಯೂಟಿಫುಲ್ ಆದಂಥ ಒಂದು ಏರ್ಪೋರ್ಟ್ನ ಬಿಲ್ಡ್ ಮಾಡಿದ್ದಾರೆ. ಆಲ್ ದ ಕ್ರೆಡಿಟ್ ಗೋಸ್ ಟು ದ ಬ್ಯಾಂಗ್ಳೂರ್ ಸಿಟಿಸನ್ಸ್. ಹೀಗೆ ಇನ್ನೂ ಅದನ್ನು ಗಾರ್ಡನ್ ಸಿಟಿ ಆಗೇ ಮೇಂಟೈನ್ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಈ ಚೆಕಿಂಗ್ ಮತ್ತು ಲಗೇಜ್ ಪ್ಯಾಕಿಂಗ್ನೆಲ್ಲ 7 ಗಂಟೆಗಿತ್ತು. ಬಟ್ ನಾನು ಮೊದಲನೇ ದಿನ ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು ಅಂಥೇಳಿ ನಾನು ಒಂದು 2-3 hours ಮುಂಚೆನೇ ಬಂದು ಕೂತ್ಕೊಂಡಿದ್ದೆ. ಆಗ ನಾನು ಆ ಮೇಲೆ ಫಸ್ಟ್ ಫ್ಲೋರಲ್ಲಿ ನಾನು ಕಾಯ್ತಿದ್ದಾಗ ಅವರು ಹೇಳಿದ್ರು, ಸರ್ ಇಲ್ಲಿ ವೆಯ್ಟ್ ಮಾಡೋ ಹಾಗಿಲ್ಲ, ಗ್ರೌಂಡ್ ಫ್ಲೋರ್ನಲ್ಲಿ ವೆಯ್ಟಿಂಗ್ ರೂಮ್ ಅಂತ ಇದೆ, ವೆಯ್ಟಿಂಗ್ ಸ್ಪೇಸ್ ಇದೆ, ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ರು. ನಾನು ಅಲ್ಲೇ ಇದ್ದಂಥ ಎಲಿವೇಟರ್ನಲ್ಲಿ ಆ ಗ್ರೌಂಡ್ ಫ್ಲೋರ್ನಲ್ಲಿ ಸುಮಾರು ಫುಡ್ ಕೋರ್ಟ್ಗಳಿತ್ತು, ಫುಡ್ ಚೈನ್ಸ್ಗಳಿತ್ತು, ಹಾಗೆ ಬ್ಯೂಟಿಫುಲ್ ಆದ ಒಂದೆರಡು ರೆಸ್ಟೋರೆಂಟ್ಗಳು ಕೂಡ ಇತ್ತು. ಮೊದಲಿಗೆ ನಮಗೆ ಅಲ್ಲಿ ಕಣ್ಣಿಗೆ ಬಿದ್ದಿದ್ದು ನಂದಿನಿ ಕೆಫೆ. ನಮ್ಮ ಮೈಸೂರಿನಂತೆ ಎಲ್ಲ ಕೆಫೆಗಳು ಸ್ಯಾಂಡ್ವಿಚಸ್ಗಳು ಸರ್ವ್ ಮಾಡ್ತಾರೆ ಅಂಥೇಳಿ ನಾವು ಅದರೊಳಗೆ ಹೋಗಿ ನೋಡಿದ್ರೆ ಅವರು ಬರೀ ಎಲ್ಲ ಪ್ರೀ ಪ್ಯಾಕ್ಡ್ ಥಿಂಗ್ಸ್ಗಳನ್ನ ಮಾತ್ರ ಸೇಲ್ ಮಾಡ್ತಾರೆ. ಈ ಚಕ್ಲಿ, ಕೋಡ್ಬಳೆ, ಈ ವಿಷಯಗಳು. ಅದಾದಮೇಲೆ ಪಕ್ಕದಲ್ಲಿ ಚಾಯೂಸ್ ಅನ್ನೋ ಒಂದು ಕೆಫೆ ಇತ್ತು. ನಮಗೇನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ಲಿಲ್ಲ. ಸ್ಮೂರ್ ಅಂಥೇಳಿ ಒಂದು ಕೆಫೆ ಇತ್ತು. ಅಲ್ಲಿ ಬ್ರೇಕ್ಫಾಸ್ಟ್ ರೋಲ್ಸು, ಕ್ರೋಸಾನ್ಸ್, ಮಫಿನ್ಸ್, ಬ್ರೆಡ್ ರೋಲ್ಸ್ಗಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ನಾವು ಅದನ್ನು ಸ್ಕಿಪ್ ಮಾಡಿಬಿಟ್ಟು, ಯಾಕಂತಂದರೆ ಇನ್ನೂ ನಾವು ಥಾಯ್ಲೆಂಡ್ನಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಸಿಗೋದಂತೂ ತುಂಬಾ ಕಷ್ಟ ಇದೆ ಅಂಥೇಳಿ ನಾವು ಅಲ್ಲಿ ಸೆಂಟ್ರಲ್ ಟಿಫನ್ ಸೆಂಟರ್ ಅನ್ನೋ ಒಂದು ಜಾಗದಲ್ಲಿ ನಮ್ಮ ಲಂಚ್ನ ಮುಗಿಸ್ತು. ಅರೌಂಡ್ 5-5:30ಗೆ ನಮ್ಮ ಲಂಚ್ ಆಯಿತು. ಅದೇ ಸ್ಪೇಸ್ನಲ್ಲಿ ಸುಮಾರು ಕಡೆ ತಿರುಗಿ ನೋಡ್ತಾ ಅಲ್ಲಿ ಸಬ್ವೇ ಇತ್ತು, ನಾರ್ ಇತ್ತು, ಸುಮಾರು ಕಾಫಿ ಕೌಂಟರ್ಸ್ಗಳಿತ್ತು. ಅಲ್ಲಿ ಒಂದು ಪುಟ್ಟ ಫ್ಲವರ್ ಶಾಪ್ನ ನೋಡಿದ್ವು. ಅಲ್ಲೊಂದು ಯಾವುದೇ ಸೇಮ್ ಏರ್ಪೋರ್ಟ್ನವರೇ ಮೇಂಟೈನ್ ಮಾಡ್ತಾ ಇರೋದು ಒಂದು ಫ್ಲವರ್ ಟ್ರಾಲಿ. ಅದರಲ್ಲಿ ಬೇಕಾದಷ್ಟು ಫ್ಲವರ್ಸ್ಗಳು, ಅದರಲ್ಲಿ ಒಂದೊಂದು ಪುಟ್ಟ ಪುಟ್ಟ ಬೊಕ್ಕೆಗಳ ಥರ ಮಾಡಿ ಅದನ್ನು ಅಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಇದು ತುಂಬಾ ಒಳ್ಳೆಯ ಐಡಿಯಾ ನನ್ನನ್ನು ಕೇಳಿದ್ರೆ. ಅದಾದಮೇಲೆ ಅಲ್ಲಿ ಕೊತಾಸ್ ಕಾಫಿ, ಸಬ್ವೇ, ಪಿಜ್ಜಾ ಹಟ್ ಮತ್ತು ವೆಂಡಿಸ್. ಹಾಗೆ ಮುಗಿತಾ ಇದ್ದ ಹಾಗೆ ನಮ್ಮ 7 ಗಂಟೆನೂ ಆಗೋಯಿತು. ನಮ್ಮ ಸೆಕ್ಯೂರಿಟಿ ಚೆಕ್ ಮತ್ತು ಲಗೇಜ್ನ ಕೊಡೋಕ್ಕೆ ಬಂದಾಗ ನನಗೆ ಬ್ಯೂಟಿಫುಲ್ ಆದಂಥ ತಿರ್ಗಾ ನಾನು ಯಾವುದೋ ಬೇರೆ ದೇಶದಲ್ಲಿದ್ದೀನಿ, ಬೇರೆ ಪ್ರಪಂಚದಲ್ಲಿದ್ದೀನಿ ಅನ್ನೋಕ್ಕೆ ಶುರುವಾಯಿತು. ಆಗ ನಿಜವಾಗ್ಲೂ ಗೊತ್ತಾಗಿದ್ದು, ಈ ಎಲ್ಲ ಗಿಡಗಳು, ಇಲ್ಲಿರೋಂಥ ಎಲ್ಲ ಮರಗಳು ನಿಜವಾದದ್ದು ಎಲ್ಲನೂ ದ ಲಿವಿಂಗ್ ಪ್ಲಾಂಟ್ಸ್ ಅಂತ ಗೊತ್ತಾಯಿತು. ಈ ಟರ್ಮಿನಲ್ 2 ಬಂದು 2.5 ಮಿಲಿಯನ್ ಸ್ಕ್ವೇರ್ ಫೀಟ್ ಇರುವಂಥ ಅತಿ ದೊಡ್ಡ ಏರ್ಪೋರ್ಟ್. ಇದರಲ್ಲಿ ಹೆಚ್ಚು ಕಡಿಮೆ 25 ಬಿಲಿಯನ್ ಜನಗಳನ್ನು ಬೋರ್ಡ್ ಮಾಡುವುದಂತೆ ಒಂದು ವರ್ಷದಲ್ಲಿ. ಈ ಟರ್ಮಿನಲ್ ಬಂದು ಪ್ರಪಂಚದಲ್ಲಿ ಒಂದು ಅತಿ ದೊಡ್ಡ ಸಾಧನೆ. ಒಂದು ಗಾರ್ಡನ್ನ, ಒಂದು ಫೌಂಟನ್ನ, ಒಂದು ಇದನ್ನು ಇಲ್ಲಿ ತರೋದು ಒಂದು ದೊಡ್ಡ ಸಾಧನೆ. ಅದೆಷ್ಟು ದೊಡ್ಡ ಸಾಧನೆ ಅಂತ ಹೇಳಿದ್ರೆ, ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲಿ ಇದರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನೇ ಇದೆ. ಈಗ ಸದ್ಯಕ್ಕೆ ನಾನು ಬೋರ್ಡಿಂಗ್ ಆಗಿಬಿಡ್ತೀನಿ. ಮಿಕ್ಕಿದ ವಿಷಯನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸ್ಟೇ ಟ್ಯೂನ್.